ಇವತ್ತು ಅನೇಕ ಕಡೆಗಳಲ್ಲಿ ಹೆವಿ ರೈನ್ ಆಗಿದೆ. ಗುಡುಗು, ಸಿಡ್ಲು, ಗಾಳಿ, ಆಲಿಕಲ್ಲು ಮಳೆ ಈ ಮಳೆಯಲ್ಲಿ ವ್ಯಾಪಾರ ಮಾಡ್ತಿದ್ದಂಥವರು ಮತ್ತು ಮಳೆಗೋಸ್ಕರ ನಿಂತಿದ್ದಂಥ ದಾರಿಲಿ ಹೋಗ್ತಾ ಇದ್ದವರು ನಿಂತಿದ್ದಂಥವರು ಸುಮಾರು 7 ಜನ ಸತ್ತಿದ್ದಾರೆ. 7 7 ಜನ ಸತ್ತಿದ್ದಾರೆ. ಅದರಲ್ಲಿ 2 ಮಕ್ಕಳು 2 children out of 7 who died due to collapse of the compound wall. 7 people have died. 7 people have died. Out of them, 2 are child. 2 children, 5 adult people. ಒಟ್ಟು 7 ಜನ ಸತ್ತಿದ್ದಾರೆ. 7 ಜನ ಇಂಜೂರ್ಡ್ ಆಗಿದ್ದಾರೆ. 7 ಜನ ಇಂಜೂರ್ಡ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಸ್ಟೇಬಲ್ ಆಗಿದ್ದಾರೆ. ಎಲ್ಲರೂ ಕೂಡ 2 ಮಕ್ಕಳು ಅಂತ ಹೇಳಿದ್ನಲ್ರಿ. ಔಟ್ ಆಫ್ 7 ಸತ್ತವರಲ್ಲಿ 2 ಮಕ್ಕಳು, ಇನ್ನು 5 ಜನ ವಯಸ್ಕರು, 2 ಮಕ್ಕಳು, ಒಟ್ಟು 7 ಜನ ಸತ್ತಿರ್ತಕ್ಕಂಥವ್ರು. ಏಳು ಜನ ಗಾಯಾಳುಗಳು. ಸ್ವಲ್ಪ ಇರಾಯ ಈ ಕಡೆ ನೋಡು, ಆ ಕಡೆ ಹಿಂದ್ಗಡೆ ತಿರುಗಿ ನೋಡಿದ್ರೆ ಹೆಂಗೆ ಗೊತ್ತಾಗುತ್ತೆ. 7 ಜನ ಇಂಜೂರ್ಡ್. ಅವರೆಲ್ಲರೂ ಕೂಡ ಸ್ಟೇಬಲ್ ಆಗಿದ್ದಾರೆ. ಔಟ್ ಆಫ್ ಡೇಂಜರ್. ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ದೀನಿ ಡಾಕ್ಟ್ರಿಗೆ. ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ಆ ಕಾಂಪೌಂಡ್ ವಾಲ್ ಯಾಕೆ ಬೀಳುತ್ತು ಅಂತಕ್ಕಂಥದ್ರ ಬಗ್ಗೆ ವಿಚಾರಣೆ ಮಾಡಿಸ್ತಕ್ಕಂಥದ್ದಕ್ಕೆ ಮಾಡಿಸ್ತೀನಿ, ತನಿಖೆ ಮಾಡಿಸ್ತೀನಿ. ಕಾಂಪೌಂಡ್ ವಾಲ್ ಯಾಕೆ ಬೀಳ್ತು, ಅದು ಶಿಥಿಲ ಆಗಿದ್ದರೆ ಅದಕ್ಕೆ ಇಂಜಿನಿಯರ್ಗಳು ಜವಾಬ್ದಾರರ. ಯಾಕಂತಂದರೆ ಅಲ್ಲಿ ಕೆಲಸ ನಡೀತಾ ಇತ್ತು ಒಳಗಡೆ. ಯಾವ ಹಾಸ್ಪಿಟ್ಲಿದು, ಬೌರಿಂಗ್ ಹಾಸ್ಪಿಟ್ಲಲ್ಲಿ ಕೆಲಸ ನಡೀತಾ ಇತ್ತು. ಅವರು ಮಣ್ಣು ಸುರಿತಾ ಇದ್ರು ಇಲ್ಲಿ ಕಾಂಪೌಂಡ್ ವಾಲ್ಗೆ. ಆ ಕಾಂಪೌಂಡ್ ವಾಲು ಮಣ್ಣು ಸುರಿತಾ ಇದ್ದರಿಂದ ಆ ಪ್ರೆಷರಿಗೆ ಬಿದ್ದಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಪ್ರೆಷರಿಂದ ಬಿದ್ದಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಂಜಿನಿಯರ್ ಕೇಳಿದೆ ನಾನು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಕೇಳಿದೆ ನಾನು, ನೀವು ಯಾಕೆ ಅದು ಶಿಥಿಲ ಆಗಿತ್ತಾ ಇಲ್ವೋ ಅಂತ ನೋಡ್ಕೊಂಡಿದ್ದೀರಾ ಇಲ್ವೋ ಅಂತಕ್ಕಂಥದ್ದಕ್ಕೆ. ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಅಲೋ ಮಾಡಿದ್ದಾರೆ. ಆ ಬೀದಿ ಉದ್ದಕ್ಕೂ ಕೂಡ ಫುಟ್ಪಾತು ವ್ಯಾಪಾರಗಾರರಿದ್ದಾರೆ, ಬೀದಿ ವ್ಯಾಪಾರಗಾರರಿದ್ದಾರೆ. ಸೊ ಅದು ಶಿಥಿಲ ಆಗಿತ್ತಾ ಇಲ್ವೋ ಅಂತಕ್ಕಂಥದ್ದನ್ನು ಬೀದಿ ವ್ಯಾಪಾರಗಾರರು ಕಂಟಿನ್ಯೂಸ್ ಆಗಿ ವ್ಯಾಪಾರ ಮಾಡಬೇಕಾದ್ರೆ ಅದು ಶಿಥಿಲ ಆಗಿತ್ತಾ ಇಲ್ವಾ, ಅದು ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂನಿಂದ ಸರಿಯಾಗಿತ್ತಾ ಇಲ್ವೋ ಅಂತ ನೋಡಬೇಕಲ್ಲ. ಆ ಇಂಜಿನಿಯರ್ಗಳು ತಪ್ಪಿದೆಯಾ ಇಲ್ವೋ ಅಂತಕ್ಕಂಥದ್ದನ್ನು ಎಂಕ್ವೈರಿ ಮಾಡಿಸ್ತೀವಿ.
ಎಂಕ್ವೈರಿ ಮಾಡಿ ಕೂಡಲೇ ಅವ್ರ ಮೇಲೆ ತಪ್ಪಿತಸ್ಥರಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲ ಸತ್ತಿರತಕ್ಕಂಥವ್ರಿಗೆ 5 ಲಕ್ಷ ರೂಪಾಯಿಗಳು ಪರಿಹಾರ ಕೊಡ್ತೀವಿ. 5 ಲಕ್ಷ ಸತ್ತವರಿಗೆ 5 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತೀವಿ. ಬಿಕಾಸ್ ಪಾಪ ಭಾಳ ಬಡವರು ಸತ್ತೋಗಿರೋರು, ವ್ಯಾಪಾರಸ್ಥರು, ಬೀದಿ ವ್ಯಾಪಾರಗಾರರು, ದಾರಿ ಹೋಕರು ಇದ್ದರು. ಈಗ ಹೆಣ್ಮಕ್ಳು 2 ಮಕ್ಕಳು ಸತ್ತಿದಾವಲ್ಲ, ಅವರು ದಾರಿ ಹೋಕ್ರೆ ಅಲ್ಲಿ ಮಳೆಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಿಂತಿದ್ರು ಅಲ್ಲಿ. ಸೊ ಪ್ರತಿ ಸಲ ಮಳೆ ಆಗೋದಕ್ಕೆ ಮೊದಲು, ಮಳೆ ಆದಾಗ ಪ್ರತಿ ಸಲ ಮಾನ್ಸೂನ್ ಶುರು ಆಗೋದಕ್ಕೆ ಮೊದಲು ಬೆಂಗಳೂರಲ್ಲಿ ಈ ಥರದ ಇನ್ಸಿಡೆಂಟ್ ಆಗ್ತಾನೆ ಇದೆ. ಈ ಸಲ GBA ಮಾಡಬೇಕಂತ ನಿಮ್ಮ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಆದರೆ ಈ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಇಟ್ಕೊಂಡು ಹೇಗೆ ಮುಂದುವರಿತೀವಿ? ಅದಕ್ಕೆ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಎಂಕ್ವೈರಿ ಮಾಡಿಸಿ ಕೂಡಲೇ ಎಂಕ್ವೈರಿ ಮಾಡಿಸ್ತೀನಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ ಈ ರೀತಿ ಇನ್ಸಿಡೆಂಟ್ ಆಗಬಾರ್ದು ಅಂತೇಳಿ ಎಲ್ಲಾದ್ರೂ ಒಂದು ಪರ್ಟಿಕ್ಯುಲರ್ ಜಾಗ ಮಾಡಿಕೊಡ್ಬೇಕಂದ್ರೆ ಮಾಡ್ತಾರಪ್ಪ. ಇದು ಯಾರಿಗೂ ಗೊತ್ತಿರಲಿಲ್ಲ ಹಿಂಗಾಗತ್ತೆ ಅಂತ, ಮಳೆ ಬರ್ತದೆ ಅಂತ ಗೊತ್ತಿರಲಿಲ್ಲ. ಇಷ್ಟೊಂದು ಜೋರು ಮಳೆ ಬರ್ತದೆ, ಅನ್ಟೈಮ್ಲಿ ಮಳೆ ಬಂದಿರತಕ್ಕಂಥದ್ದು. ಪ್ರೀ ಮಾನ್ಸೂನ್ ಇದು. ಮಾನ್ಸೂನ್ ಶುರುವಾಗೋದು ಜೂನ್ ತಿಂಗಳಲ್ಲಿ. ಪ್ರೀ ಮಾನ್ಸೂನ್ ಮಳೆ, ಅವ್ರಿಗೆ ಅವ್ರು ರೆಸ್ಪಾನ್ಸಿಬಲ್ ಆದರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರು? ಅದೇ ನೋಡೋಣ. ಈಗ BBMP ಅಧಿಕಾರಿಗಳು ಬಂದಿಲ್ಲ. ಎಲ್ಲ ಕಡೆ ಮಳೆ ಬಿದ್ದು ಮರ ಬಿದ್ದುಬಿಟ್ಟಿದ್ದಾವೆ, ಬರೋಕ್ಕಾಗಿಲ್ಲ. ಯಾರು ಅವರು ಬಂದಿದ್ದಾರೆ? ಈಗ BBMP ಅವರು ನೀವು ಹೇಳಿದ್ರ ಬೀದಿ ವ್ಯಾಪಾರಿಗಳಿಗೆ ಸರ್ ವಿ ಹ್ಯಾವ್ ಟು ಮೇಕ್ ಪ್ರೊವಿಷನ್ನು. ಅದು ಎಲೆಕ್ಷನ್ ಮಾಡಿ ಟೌನ್ ವೆಂಡಿಂಗ್ ಕಮಿಟಿ ತಯಾರು ಮಾಡಿಕೊಂಡು ನಾವು ವ್ಯವಸ್ಥೆ ಮಾಡ್ತೀವಿ ಸರ್. ಬಟ್ ನಾವು ಏನು ಪ್ರತ್ಯೇಕ ವ್ಯವಸ್ಥೆ ಎಲ್ಲೆಲ್ಲಿ ಅವಕಾಶ ಇದೆ ನಾವು ಮಾಡಬೇಕಾಗ್ತದೆ ಸರ್. ಅದು ನಮ್ಮ ಆ್ಯಕ್ಟ್ ಪ್ರಕಾರ ಮಾಡಬೇಕು. ನಿಮ್ಮ ಇಂಜಿನಿಯರ್ಗಳು ಇದ್ರಲ್ಲ, ಯಾರವರು? ನಿಮ್ಮ ಮಳೆಗಾಲ ಶುರುವಾಗಿರೋದ್ರಿಂದ ನಿಮ್ಮ ಸಜೆಷನ್ ಏನು ಸರ್? ಬೆಂಗಳೂರಿನ ವ್ಯಾಪಾರಿಗಳಿಗೆ, ಜನರಿಗೆ ಏನು ಸಜೆಸ್ಟ್ ಮಾಡಲಿಕ್ಕೆ ಬಯಸ್ತೀರಾ? ಮಳೆಗಾಲ ಶುರುವಾಗ್ತಿದೆ, ಬೀದಿ ವ್ಯಾಪಾರ ಮಾಡೋರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಆ ಪ್ರೊಟೆಕ್ಷನ್ ಕೊಡಲಿಕ್ಕೆ ನಗರ ಪಾಲಿಕೆಯವರಿಗೆ ಸೂಚನೆ, GBAನವರಿಗೆ ಸೂಚನೆ ಕೊಡ್ತೀನಿ. ಯಾರವರು ಇಂಜಿನಿಯರ್ ಯಾರು? ಏಯ್ ಇಂಜಿನಿಯರ್ ಯಾರು ಬಂದಿಲ್ವ ನಿಮ್ಮ? BBMP ಇದೆ ಸರ್ ಅಥವಾ ಎಲ್ಲಿದ್ದು? BBMP ಅವರಲ್ಲಿ ಇದ್ದಿರ್ರಿ. ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಸಿಎಂ ಸರ್, ಇದೇ ಥರದ ನೆಗ್ಲಿಜೆನ್ಸಿಯನ್ನ GBA ಮತ್ತು BBMP ಅಧಿಕಾರಿಗಳು ಅನಾದಿ ಕಾಲದಿಂದ ತೋರ್ಕೊಂಡ್ಬಂದಿದ್ದಾರೆ. ನೀವು 2013 to 18 ಸಾಕಷ್ಟು ಸಲ ಕಾಶನ್ ಕೊಟ್ಟಿದ್ರಿ, ಈಗಲೂ ಕೊಟ್ಟಿದ್ದೀರಾ, ಈಗಲೂ ನೀವು ಅಧಿಕಾರಿಗಳನ್ನು ಕೇಳಿದ್ದೀರಾ. ಆದರೆ ನೆಗ್ಲಿಜೆನ್ಸ್ ಆಫ್ ದ GBA and BBMP ಎಂಕ್ವೈರಿ ಮಾಡ್ತೀವಿ. ಎಂಕ್ವೈರಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ಕ್ಲೂಡಿಂಗ್ ಕಮಿಷನರ್ ಅವರು ಸರ್. ಯಾರ್ದು ಜವಾಬ್ದಾರಿ ಇದೆ, ಯಾರು ನೆಗ್ಲಿಜೆನ್ಸ್ ಇದೆ, ಅವ್ರ ಮೇಲೆ ಎಲ್ಲ ಕ್ರಮ ತಗೋಬೇಕು. ನೋಡ್ತೀನಿ.